ಕನ್ನಡ ಸುದ್ದಿಗೆ ಏನಾದರೂ ಬಂದ್ರೆ ಮಾನ ಉಳಿಸಕ್ಕಿಲ್ಲ ಅಂತ ಹೇಳಿದ್ದಾನೆ. ನಮ್ಮ ಜೆ.ಪಿ. ರಾಜರತ್ನಂ ಅವರು ಕನ್ನಡ ಸುದ್ದಿಗೆ ಏನಾದರೂ ಬಂದ್ರೆ ಮಾನ ಉಳಿಸಕ್ಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮಾನ ತೆಗಿತಾ ಇದ್ದಾರಲ್ಲ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಿನ್ ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತೇಳಿ. ಈ ಅಧಿಕಾರಿ ಯಾವನ್ ಮಾಡೋಣ, ಅವನ್ ನಾಲ್ಗೆ ಸೀಳ್ಬೇಕಲ್ಲ ಅವನ್ ನಾಲ್ಗೆನ. ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಕಾವಲು ಸಮಿತಿ ಹೋಗಿ KPSL ಕಾವಲು ಕಾಯ್ಬೇಕಲ್ಲ, ಅಲ್ಲ ಅದನ್ನು ಕಾವಲು ಕಾಯ್ಬೇಕಲ್ಲ. ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ನೋಡಿದ್ದೀನಿ, ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ. ನಮ್ಗೆಲ್ಲ ಗೊತ್ತಾನಪ್ಪ ಕಾಗುಣಿತ ನಿನ್ಗೆ ಕೇಳಿದಾರಲ್ಲ, ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವ್ದೋ ಸಂಧಿ ಅನ್ಕೊಂಡ್ಬಿಟ್ರಿ. ಇಲ್ಲಿ ಹೇಳ್ಕೊಡೋರು ಕಾವಲ್ ಸಮಿತಿ ಕಾವಲ್ ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ. ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ನೀನು ಇಂಗ್ಲಿಷಲ್ಲಿ ಮಾಡ್ಗೋ ಅಂತಾನೆ ಹೇಳ್ತಾನೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲರಿಗೂ. 2 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಇದು. 2 ಲಕ್ಷ ಜನದ್ದು ಅವ್ರ ಜೀವನ ನಿಮಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ 1-2 ವರ್ಷ ನಾನೇನು ಕೆಲಸ ಇರಲಿಲ್ಲ, ಕಬಡ್ಡಿ ಆಡ್ಕೊಂಡಿದ್ದೆ ನಾನು. ಎಲ್ಲನ ಹೋಗ್ಲಿ ನಮ್ಮ ನೆಂಟರುಗಳು ಹೋಗ್ಯಾರಿ, ಮದುವೆ ಮನೆಗೆ ಹೋಗ್ಯಾರಿ ಅಲ್ಲ, ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನ್ಎಂಪ್ಲಾಯ್ ಅನ್ನೋರು. ಒಂದ್ಸರಿ ಕೇಳಿಸ್ಕೊಂಡೆ, 2 ಸರಿ, 3ನೇ ಸರಿ ನನಗೆ ಇಟ್ಕೊಂಡು ಒದ್ಬಿಡೋಣ ಅನಿಸ್ತಾ ಇತ್ತು ನನಗೆ. ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ, ಅದೇ ಚುಚ್ಚುತತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತೀರಿ, ಯಾರನ್ನೇ ಕರ್ಕೊಂಡು ಇವನು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ್ತಾರ. ಈ 2 ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, 100% ಗೊತ್ತಿರ್ತದೆ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗಲೇ ನಿಮ್ಗೆ ಗೊತ್ತಾಗೋದು. ಚಿತ್ರಹಿಂಸೆ, ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮ ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ಲು, ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ನೋಡೇ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಬರೋವಾಗ ತುಂಬ್ಕೊಂಬಂದ್ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇದ್ರು. ಕಬಡ್ಡಿಗೆ ಹೋಗ್ತಾ ಇದ್ದಕ್ಕೆ ಅಂದ್ರೆ ಎಷ್ಟು ನೋವಿದೆ. ಆ 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ. KPSCಯಲ್ಲಿ ಹರಾಜಾಗ್ತಾ ಇದ್ದಾರೆ. AC ನಾನು ಹೇಳಿದೆ, AC DC AC ತಹಸೀಲ್ದಾರ್ ಎಲ್ಲ ಹರಾಜು.